ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಪರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಕಾಶಿ ವರ್ಣನವೆಂಬ 44ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ, ಬಳಿಕ ಜಗದೊಡೆಯನಾದ ಶಂಕರನು ಕೃಶವಾದ ಚಂದ್ರನ ಕಲೆಯಿಂದ ಮನೋಹರನಾಗಿ ಸುತ್ತಲೂ ದಿವಿಜರಿರುವುದು, ತನ್ನ ಶಿಖರಗಳಿಂದ ಆಕಾಶಕ್ಕೆ ಬಟ್ಟೆಯಾಗಿ ಮಾಡಿರುವುದು ಆದ ಮಂದರ ಪರ್ವತದ ಗುಹೆಯ ಅತಿಶಯ ಕಾಂತಿಯುಳ್ಳ ರತ್ನ ಮಂದಿರದಲ್ಲಿ ವಾಸಿಸುತ್ತಾ ಕಾಶಿ ವಿಯೋಗದಿಂದ ಉಂಟಾದ ವ್ಯಥೆಯುಳ್ಳವನಾಗಿ ಸ್ವಲ್ಪವೂ ಸುಖಗೊಳ್ಳಲಿಲ್ಲ. ಆತನು ವಿರಹಾನಲ ಶಾಂತಿಗಾಗಿ ಹಚ್ಚಿಕೊಂಡ ಮಲಯ ಪರ್ವತದಲ್ಲಿ ಹುಟ್ಟಿದ ಶ್ರೀಗಂಧವು ಈಗ ಧೂಳಿಯಾಗಿರುವುದು. ಅವನು ಸಂತಾಪ ನಿವಾರಣೆಗಾಗಿ ವಲಯವಾಗಿ ಧರಿಸಿದ ತಾವರೆಯ ದಂಟುಗಳು ಸರ್ಪಗಳೆಂದು ಕರೆಯಲು ಅವು ಸತ್ಯವಾಗಿಯೂ ಸರ್ಪಗಳಾದವು. ಈಶ್ವರೇಚ್ಛೆಯು ಅದ್ಭುತವಾದುದು. ದೇವತೆಗಳು ಕ್ಷೀರ ಸಮುದ್ರವನ್ನು ಕಡೆದು ಮೃದು ಸಾರವುಳ್ಳ ಪೂರ್ಣ ಚಂದ್ರನನ್ನು ಪಡೆದರು. ಆ ಚಂದ್ರನು ವಿರಹ ತಾಪಗೊಂಡ ಶಂಕರನ ತಲೆಯ ಉಷ್ಣದಿಂದ ಕ್ಷೀಣಿಸಿ ಹೋದನು. ಸಂತಾಪಗೊಂಡ ಶಂಕರನು ವಿಶಾಲವಾದ ಜಟಾ ಕುಹರದಲ್ಲಿ ಧರಿಸಿದ ಸಂತಾಪ ನಿವಾರಣೆಯಾದ ಗಂಗೆಯನ್ನು ಈಗಲೂ ಬಿಟ್ಟಿರುವುದಿಲ್ಲ. ಹೀಗೆ ಅತ್ಯಂತ ವಿರಹತಪ್ತನಾದ ಆ ಶಂಕರನನ್ನು ಸಭೆಯಲ್ಲಿರುವ ದೇವತೆಗಳು ಗುರುತಿಸಲಿಲ್ಲ. ತ್ರಿಭುವನೇಶ್ವರನು ಸ್ವಯಂ ಶುಚಿಯೂ ಆದ ಶಂಕರನನ್ನು ಕಾಶಿ ವಿರಹಾಗ್ನಿಯು ಸಂತಾಪಗೊಳಿಸುವುದು ಆಶ್ಚರ್ಯಕರವಾಗಿದೆ. ಈಶ್ವರನ ಹಣೆಯನ್ನು ತನ್ನ ಕಲೆಯಿಂದ ಅಲಂಕರಿಸುವ ಚಂದ್ರನು ಆ ಈಶ್ವರನನ್ನೇ ಸಂತಾಪಗೊಳಿಸಿದನು. ಚಂದ್ರನೊಬ್ಬನೇ ಹೀಗೆ ವ್ಯತ್ಯಾಸಗೊಂಡವನು. ದುಃಖದಲ್ಲಿ ವಿಪರೀತನಾಗದವನಾರು? ಕಂಠದಲ್ಲಿ ವಿಜೃಂಭಿಸುತ್ತಿರುವ ವಿಷದಿಂದ ವ್ಯಥೆಗೊಳ್ಳದ ಅವನು ಚಂದ್ರನ ಹಿಮ ಶೀತಳ ಕಾಂತಿಯಿಂದ ಸಂತಾಪಗೊಂಡನೆಂದರೆ ಆಶ್ಚರ್ಯವೇ ಸರಿ. ವಿರಹ ಶಾಂತಿಗಾಗಿ ಎದೆಯಲ್ಲಿಟ್ಟ ಗಂಧೋದಕದಿಂದ ಅವನು ಸಂತಾಪಗೊಂಡನು. ಸರ್ಪದ ಹೆಡೆಗಳಿಂದ ವ್ಯಥೆಗೊಳ್ಳಲಿಲ್ಲ. ಆ ಹರನು ರಜ್ಜು ಸರ್ಪತ್ವಾದಿ ಸಮಸ್ತ ಭ್ರಾಂತಿಯನ್ನು ನಿವಾರಿಸುವವನು. ಇಂಥವನು ಸ್ಪಷ್ಟವಾದ ಮಾಲೆಯಲ್ಲಿಯೂ ಸರ್ಪವೆಂದು ಭ್ರಮೆಗೊಳ್ಳುವನು. ಸ್ಮರಣ ಮಾತ್ರದಿಂದಲೇ ತ್ರಿವಿಧ ತಾಪಗಳನ್ನು ನೀಗಿಸುವ ಅಜನಾದ ಆ ಶಂಕರನು ಕಾಶಿ ವಿಯೋಗದಿಂದ ತನ್ನಲ್ಲಿಯೇ ಏನನ್ನೋ ಮಾತನಾಡಿಕೊಳ್ಳುವನು. ಕಾಶಿಯ ಮೇಲೆ ಸುಳಿದು ಬಂದ ಗಾಳಿಯು ನನ್ನ ಶರೀರವನ್ನು ಆಲಂಗಿಸಿದರೆ ಸಾಕು, ಅದನ್ನುಳಿದು ನನ್ನ ಈ ತಾಪವು ಹಿಮರಾಶಿ ಪ್ರವಾಹದ ಪ್ರವೇಶದಿಂದಲೂ ಶಾಂತವಾಗುವುದಿಲ್ಲ. ನನ್ನ ಜೀವನ ಲತೆಯಂತಿರುವ ಪಾರ್ವತಿಯು ಹುಟ್ಟದೇ ಇದ್ದಿದ್ದರೆ ದಕ್ಷನ ಮಗಳಾದ ಸತಿಯು ಅಭಿವೃದ್ಧಿಗೊಳಿಸಿದ ಸಂತಾಪವು ಹೇಗೆ ತಾನೇ ಕಳೆದು ಹೋಗುತ್ತಿದ್ದಿತು. ಆದರೆ ಅವಿಮುಕ್ತ ಕ್ಷೇತ್ರದ ವಿಯೋಗದಿಂದ ಉಂಟಾದ ಮಹಾತಾಪವು ನನ್ನನ್ನು ಸಂತಾಪಗೊಳಿಸಿದಂತೆ ಆ ದಕ್ಷ ತನಯಳ ಶರೀರ ತ್ಯಾಗದಿಂದಲೂ ಸಂತಾಪಗೊಳ್ಳಲಿಲ್ಲ. ಎಲೈ ಕಾಶಿಯೇ, ನಿನ್ನ ಅಂಗ ಸಂಬಂಧವಾದ ಸೌಖ್ಯವನ್ನು ಸಂತೋಷದಿಂದ ಯಾವಾಗ ನಾನು ಮರಳಿಯೂ ಹೊಂದುವೆನು, ಅದರಿಂದ ನನ್ನ ಶರೀರವು ಯಾವಾಗ ತಂಪನ್ನು ಪಡೆಯುವುದು? ಎಲೈ ಕಾಶಿಯೇ, ಪಾಪರಾಶಿಯನ್ನು ನಿವಾರಿಸಿದ ನಿನ್ನ ವಿಯೋಗದಿಂದ ನನ್ನಲ್ಲಿ ಉಂಟಾದ ಅಗ್ನಿಯು ಹವಿಸ್ಸಿನಿಂದ ಎಂತೋ ಅಂತೂ ಈ ಚಂದ್ರಕಲೆಯ ಮೃದುವಾದ ದ್ರವಗಳಿಂದ ವೃದ್ಧಿಗೊಳ್ಳುತ್ತಿರುವುದು. ಹಿಂದೆ ಸತಿಯ ವಿಯೋಗದಿಂದ ಉಂಟಾದ ನನ್ನ ಸಂತಾಪವು ಪಾರ್ವತಿ ಎಂಬ ಔಷಧಿಯಿಂದ ಪರಿಹಾರವಾಯಿತು. ಈಗ ಕಾಶಿಯನ್ನು ಶೀಘ್ರವಾಗಿ ಕಾಣದಿದ್ದರೆ ಈ ಸಂತಾಪವು ಶಾಂತವಾಗಲಾರದು. ಸದಾಶಿವನು ಮನಸ್ಸಿನಲ್ಲಿ ಹೀಗೆ ಸಂತಪಿಸುತ್ತಾ ಅತ್ಯಂತವಾಗಿ ವಿಕಾರಗೊಂಡನು. ಯಾವುದೋ ಒಂದು ಕಾರಣದಿಂದ ಬುದ್ಧಿಕಾರಣಳಾದ ಪಾರ್ವತಿಯಿಂದಲೂ ಆಗ ಅವನು ಅಗಲಿದೆನೆಂದು ಭಾವಿಸಿದನು. ನಮಸ್ಕಾರ ಮಾಡಿದ ಸಕಲ ಪ್ರಾಣಿಗಳ ಸಂತಾಪವನ್ನು ನೀಗಿಸುವ ಶಿವನ ಅರ್ಧಾಂಗಿಯಾದರೋ ಆ ಪಾರ್ವತಿಯು ಆ ತನ್ನ ಪ್ರಭುವಿನ ವಿರಹ ವೇದನೆಗೆ ಕಾರಣವನ್ನರಿಯದೆ ಸವಿ ಮಾತುಗಳಿಂದ ಉಪಚರಿಸಿ ಹೀಗೆಂದಳು. ಶ್ರೀ ಪಾರ್ವತಿಯು ಹೇಳುತ್ತಾಳೆ, ಸರ್ವಾಂತರ್ಯಾಮಿಯಾದ ಓ ಮಹೇಶ್ವರನೇ, ಸಮಸ್ತವು ನಿನ್ನ ಕೈಯಲ್ಲಿರುವುದು. ನಿನಗೆ ಸಂಬಂಧ ವಿಯೋಗಗಳೆಂದರೇನು? ಬ್ರಹ್ಮಾದಿಗಳಿಗೆ ಐಶ್ವರ್ಯವನ್ನು ಕೊಡುವ ನಿನ್ನ ವಿಭೂತಿಯು ಸಮಸ್ತ ಆಪತ್ತುಗಳನ್ನು ನಿವಾರಿಸುವುದು, ಸಕಲ ಪ್ರಾಣಿಗಳನ್ನು ರಕ್ಷಿಸುವುದು ಆಗಿರುವುದು. ಪ್ರಭುವೆ, ನೀನು ನೋಡದಿದ್ದರೆ ಜಗತ್ತುಗಳು ಕ್ಷಣ ಮಾತ್ರದಲ್ಲಿಯೇ ನಾಶವಾಗುವವು. ನಿನ್ನ ದಯೆಗೆ ಪಾತ್ರರಾಗದ ಬ್ರಹ್ಮಾದಿಗಳು ಪದಚ್ಯುತರಾಗುವರು. ತ್ರಿನಯನ, ಸೂರ್ಯ ಚಂದ್ರಾಗ್ನಿ ರೂಪಗಳಾದ ನಯನಗಳು ಪ್ರಿಯಳಾದ ಈ ಗಂಗೆಯು ನಿನ್ನ ತಲೆಯಲ್ಲಿ ಇರುವರು. ಅದರಿಂದ ಚಂದ್ರನು ಸೂರ್ಯಾಗ್ನಿಗಳು ನಿನಗೆ ಸಂತಾಪವನ್ನು ಉಂಟು ಮಾಡುವುದಿಲ್ಲ. ನೀಲಕಂಠ, ಈ ಹಾವುಗಳು ನಿನ್ನ ತೋಳುಗಳಲ್ಲಿರುವವು, ಆದರೆ ಅವುಗಳ ವಿಷವು ನಿನಗೆ ಸಂಬಂಧಿಸುವುದಿಲ್ಲ. ನಿನ್ನ ಚಿತ್ತಾನುಸಾರಣಿಯಾದ ನಾನು ನಿನ್ನ ಎಡಗಡೆ ಅರ್ಧಾಂಗಿಯಾಗಿರುವೆನು. ಜಗಜ್ಜನನಿಯು ಸಂಸಾರಕ್ಕೆ ಮೂಲ ಕಾರಣಳು ಆದ ಪಾರ್ವತಿಯು ಹೀಗೆ ಮನೋಹರವಾಗಿ ಮಾತನಾಡಲು ಶಿವನು ಹೇಳತೊಡಗಿದನು. ಈಶ್ವರನು ಹೇಳುತ್ತಾನೆ,
ಎಲೈ ಕಾಶಿಯೇ, ಪ್ರತಿವ್ಯಾಧಿ ಅಷ್ಟವಸ್ತುಗಳ ಸ್ವರೂಪನು, ಪ್ರತ್ಯಕ್ಷ ಪ್ರತ್ಯಕ್ಷಾದ್ಯಷ್ಟ ಪ್ರಮಾಣ ಪ್ರತಿಪಾದ್ಯನು ಆದ ನಾನು ನಿನ್ನ ಸಾನ್ನಿಧ್ಯದಿಂದ ಅಪಹೃತನಾಗಿರುವೆನೆಂದು ಈ ಪಾರ್ವತಿಯು ಖಂಡಿತವಾಗಿ ತಿಳಿದಿರುವಳು. ಬಳಿಕ ಪಾರ್ವತಿಯು ಬಾಲ್ಯಾವಸ್ಥೆಯಲ್ಲಿ ತನಗೆ ಗೆಳೆಯರಾದ ಆಯಾ ಕಾಡುಗಳು ಬಳ್ಳಿಗಳಿಂದ ಕೂಡಿದ ಮುಕ್ತಿಯನ್ನೀಯುವ ಕಾಶಿಯನ್ನು ಪ್ರಸ್ತಾಪಿಸಿದಳು. ಪಾರ್ವತಿಯು ಹೇಳುತ್ತಾಳೆ, ಸ್ಮರಹರ, ಆಕಾಶದವರೆಗೂ ತುಂಬಿ ತುಳುಕಿದ ನೀರುಳ್ಳ ಪ್ರಳಯ ಕಾಲದಲ್ಲಿಯೂ ತ್ರಿಶೂಲಾಗ್ರದಲ್ಲಿ ಕಮಲದ ಶೋಭೆಯನ್ನು ತಳೆದು ರಂಜಿಸುವ ಆ ಕಾಶಿಪುರಿಗೆ ಹೋಗೋಣ. ಓ ಶಂಕರ, ಭೂಮಿಯಲ್ಲಿರುವ ಪಟ್ಟಣಗಳಲ್ಲೆಲ್ಲ ಉತ್ಕೃಷ್ಟವಾಗಿರುವ ಕಾಶಿಯು ನನಗೆ ವಿರಹ ವ್ಯಥೆಯನ್ನು ಉಂಟು ಮಾಡುವಂತೆ ಸುಂದರವಾದ ಹಿಮಾಲಯದ ಭೂಮಿಯು ಉಂಟು ಮಾಡುವುದಿಲ್ಲ. ನಾಥ, ಕಲಿಕಾಲದ ಭಯವಿಲ್ಲದಿರುವುದು, ಮರಣಾನಂತರ ಪುನರ್ಜನ್ಮ ರಹಿತವಾದ ಮೋಕ್ಷವನ್ನು ಕೊಡುವುದು, ಪಾಪ ಭಯರಹಿತವೂ ಆದ ಕಾಶಿಯು ನನ್ನ ದೃಷ್ಟಿಗೆ ಗೋಚರವಾಗುವುದೆಂತು? ಶಂಕರ, ಇಲ್ಲಿ ಸಾವಿರಾರು ಪಟ್ಟಣಗಳಿದ್ದರು, ಪ್ರತಿ ಹೆಜ್ಜೆಯಲ್ಲಿಯೂ ಸಕಲೈಶ್ವರ್ಯ ಸ್ಥಾನಗಳಿದ್ದರು, ಎಲ್ಲಿಯೂ ಕಾಶಿಯಂತಹ ಪಟ್ಟಣವನ್ನು ನಾನು ನೋಡಲಿಲ್ಲವೆಂದು ಶಪಥ ಮಾಡಿ ಹೇಳುವೆನು. ಸ್ವರ್ಗಲೋಕದಲ್ಲಿ ಸಮಸ್ತ ಕೌತೂಹಲಕ್ಕೆ ಆಶ್ರಯಗಳಾದ ನೂರಾರು ಪಟ್ಟಣಗಳಿದ್ದರು, ಅವುಗಳೆಲ್ಲವೂ ಸಂಸಾರ ನಾಶಕನಾದ ನಿನ್ನ ಈ ಕಾಶಿ ಪಟ್ಟಣದ ಮುಂದೆ ತೃಣ ಸಮಾನಗಳೇ. ಕಾಶಿ ಪಟ್ಟಣದ ವಿರಹವು ನಿನ್ನನ್ನಲ್ಲದೆ ನನ್ನನ್ನು ಬಾಧಿಸುತ್ತಿರುವುದು. ಆ ಸಂತಾಪದ ಶಾಂತಿಯು ಆ ಕಾಶಿ ಪಟ್ಟಣದಿಂದಲೇ ಆಗಬೇಕು, ಅಥವಾ ನನ್ನ ತವರು ಮನೆಯಾದ ಹಿಮಾಲಯದಿಂದಾದರೂ ಆಗಬೇಕು. ಶಂಕರ, ಶಾಂತಿಯನ್ನೀಯುವುದು, ಸಕಲ ಸಂತಾಪಗಳ ನಾಶಕ್ಕೆ ಕಾರಣವೂ ಆದ ಕಾಶಿಯನ್ನು ಹೊಂದಿ ನಾನು ನನ್ನ ತವರು ಮನೆಯಾದ ಹಿಮಾಲಯದ ವಿರಹದಿಂದ ಉಂಟಾದ ವ್ಯಥೆಯನ್ನು ಅರಿಯಲಿಲ್ಲ. ಸುಖವನ್ನು ದೊರಕಿಸುವ ಓ ಶಂಕರ, ಈ ಜಗತ್ತಿನಲ್ಲಿ ಯಾವ ಮನುಷ್ಯನು ಎಲ್ಲಿಯೂ ಮೋಕ್ಷ ಸಂಪತ್ತನ್ನು ಕಾಣಲಿಲ್ಲ. ಕಾಶಿಯೇ ಸಮಸ್ತರಿಗೂ ಸುಖವನ್ನು ನೀಡುವ ಮೋಕ್ಷ ಸ್ವರೂಪವಾಗಿದೆ ಎಂದು ತಿಳಿಯುವೆನು. ಕಾಶಿಯಲ್ಲಿ ಮೃತಿಯನ್ನೈದಿದರೆ ಮುಕ್ತಿ ಉಂಟಾಗುವಂತೆ ಈ ಜಗತ್ತಿನಲ್ಲಿ ಜಿತೇಂದ್ರಿಯತೆ ಇಲ್ಲದ ಬ್ರಹ್ಮ ಸಮಾಧಿಯಿಂದಲೂ ಯಜ್ಞಗಳಿಂದಲೂ ವೇದವಿದ್ಯೆಯಿಂದಲೂ ಮೋಕ್ಷವು ಲಭಿಸುವುದಿಲ್ಲ. ಆದರೆ ಕಾಶಿಯಲ್ಲಿ ದೇಹವನ್ನು ಮಾತ್ರ ಧರಿಸಿದವನಿಗೆ ಉಂಟಾಗುವ ಸೌಖ್ಯವು ದೇವಲೋಕದಲ್ಲಿಯೂ ಸುಂದರವಾದ ಪಾತಾಳದಲ್ಲಿಯೂ ಉಂಟಾಗುವುದಿಲ್ಲ. ಭೂಲೋಕದ ಇತರ ಪ್ರದೇಶಗಳಲ್ಲಿ ಸುಖದ ವಾರ್ತೆಯಲ್ಲಿ ಮಹೇಶ್ವರ, ನೀನು ಮೋಕ್ಷಲಕ್ಷ್ಮಿಯು ನೆನೆಸಿರುವ ಕಾಶಿಯಲ್ಲಿ ಮನಸ್ಸನ್ನಿಡುವ ಪ್ರಾಣಿಗೆ ಯಾವಾಗಲೂ ಷಡಂಗ ಯೋಗವು ಸಿದ್ಧಿಸುವುದು. ಓ ಶಂಕರ, ಮನುಷ್ಯನು ಕಾಶಿಯನ್ನು ಸೇರಿ ನಿನ್ನಲ್ಲಿ ಕ್ಷಣಕಾಲ ದೃಷ್ಟಿಯನ್ನು ಸ್ಥಿರಗೊಳಿಸಲು ಸಿದ್ಧಿಯು ಲಭಿಸುವಂತೆ ಎಲ್ಲಿಯೂ ಅಂತಹ ಯೋಗಸಿದ್ಧಿಯು ಷಡಂಗ ಯೋಗದಿಂದಲೂ ಲಭಿಸುವುದಿಲ್ಲ. ಕಾಶಿಯನ್ನು ನೋಡದಿರುವುದರಿಂದ ನಿಷ್ಫಲ ಜನ್ಮವುಳ್ಳವನಾಗಿ ಅಧಿಕ ಜ್ಞಾನದಿಂದ ವಿರಾಜಿಸುತ್ತಿದ್ದರು ಕಮಲದೆಲೆಯ ಮೇಲಣ ನೀರಿನ ಹನಿಗಳಂತೆ ಚಂಚಲವಾದ ಮನುಷ್ಯತ್ವಕ್ಕಿಂತಲೂ ಬುದ್ಧಿ ಸಾಮರ್ಥ್ಯವಿಲ್ಲದ ತಿರಿಯ ಜಂತುತ್ವವು ಉತ್ತಮವಾದುದು. ಕಾಶಿಯನ್ನು ನೋಡಿದ ಕಣ್ಣುಗಳು, ಕಾಶಿಯಲ್ಲಿ ವಾಸಿಸುವ ಶರೀರವು, ಕಾಶಿಯನ್ನು ಆಶ್ರಯಿಸಿದ ಮನಸ್ಸು, ಕಾಶಿಗೆ ಅಭಿಮುಖವಾದ ಮುಖವು ಧನ್ಯವಾದವು. ಸಮಸ್ತ ರಜಸ್ತಮೋ ಗುಣಗಳನ್ನು ನಾಶ ಮಾಡುವುದು, ಚಂದ್ರನ ಕಾಂತಿಯಂತೆ ಪ್ರಕಾಶಿಸುವುದು ಆದ ಕಾಶಿಯ ಧೂಳು ಉತ್ತಮವಾದುದು. ಮಣಿಕರ್ಣಿಕೆಗೆ ನಮಸ್ಕಾರ ಮಾಡಿದಾಗ ಹಣೆಯಲ್ಲಿ ಅಂಟಿಕೊಂಡ ಆ ಧೂಳನ್ನು ದೇವತೆಗಳು ಗೌರವಿಸುವರು. ದೇವಲೋಕ, ಸತ್ಯಲೋಕ, ನಾಗಲೋಕಗಳು ಎಂದಿಗೂ ಮಣಿಕರ್ಣಿಕೆಯ ಸಾಮ್ಯವನ್ನು ಹೊಂದುವುದಿಲ್ಲ. ಇಲ್ಲಿ ಮೃತಿ ಹೊಂದಿದವನ ಕಿವಿಯು ಬ್ರಹ್ಮ ರಸಾಯನಕ್ಕೆ ಆಶ್ರಯವಾಗುವುದು. ಮಣಿಕರ್ಣಿಕಾ ಸ್ಥಳವು ಮಹಾ ತೇಜಸ್ಸಿಗೆ ಆಶ್ರಯವಾದುದು. ಇಲ್ಲಿ ಅನೇಕ ಜನ್ಮಗಳಲ್ಲಿ ಅಭಿವೃದ್ಧಿಗೊಂಡಿದ್ದರು ಸೂರ್ಯ ಚಂದ್ರಾಗ್ನಿಗಳಿಂದ ಪರಿಹರಿಸಲ ಶಕ್ಯವಾದ ಅಜ್ಞಾನಾಂಧಕಾರವು ನಾಶವಾಗುವುದು. ಮಣಿಕರ್ಣಿಕಾ ಸ್ಥಳವು ಮೋಕ್ಷ ಪದದ ಭದ್ರಪೀಠವು, ಮೋಕ್ಷ ಲಕ್ಷ್ಮಿಯ ಶಯನವು, ಪರಮಾನಂದದ ಜನ್ಮಭೂಮಿಯು. ಮಣಿಕರ್ಣಿಕಾ ತೀರದಲ್ಲಿ ಸುಖವಾಗಿ ಕುಳಿತಿರುವವರು, ಅಲ್ಲಿ ತಮ್ಮ ಮರಣವನ್ನು ಅಪೇಕ್ಷಿಸುವವರು ಆದ ಜನರು ಹೊಳೆಯುತ್ತಿರುವ ಸಣ್ಣ ನುರುಜು ಕಲ್ಲುಗಳಿಂದ ಮುಕ್ತರಾದ ಪ್ರಾಣಿಗಳ ಸಂಖ್ಯೆಯನ್ನೇ ಎಣಿಸುತ್ತಿರುವರು. ಸ್ಕಂದನು ಹೇಳುತ್ತಾನೆ, ಮುನಿಯೇ, ಪಾರ್ವತಿಯು ಕಾಶಿಯನ್ನು ಈ ರೀತಿ ವರ್ಣಿಸಿ ಮರಳಿ ಈಶ್ವರನನ್ನು ಕಾಶಿಗೆ ಹೋಗಲು ವಿಜ್ಞಾಪಿಸಿಕೊಂಡಳು. ಶ್ರೀ ಪಾರ್ವತಿಯು ಹೇಳುತ್ತಾಳೆ, ವರವನ್ನು ನೀಡುವವನು, ಪ್ರಮಥ ಗಣಗಳಿಗೆ ಒಡೆಯನು, ನಿತ್ಯನು, ಸ್ವಾಧೀನಾತ್ಮನು ಆದ ಓ ವಿಶ್ವೇಶ್ವರನೇ, ನಾನು ಆನಂದವನಕ್ಕೆ ಹೋಗುವಂತೆ ಮಾಡು. ಸ್ಕಂದನು ಹೇಳುತ್ತಾನೆ. ಬಳಿಕ ಮಹೇಶ್ವರನು ಅಮೃತದ ಮಾಧುರ್ಯವನ್ನು ಜಯಿಸಿರುವ ಕಾಶಿ ಸ್ತೋತ್ರವನ್ನು ಕೇಳಿ ಮುದದಿಂದ ಸುಂದರಿಯಾದ ಆ ಪಾರ್ವತಿಯನ್ನು ಕುರಿತು ಇಂತೆಂದನು. ಮಹೇಶ್ವರನು ಹೇಳುತ್ತಾನೆ, ಕೆಲವು ಪ್ರಿಯಳಾದ ಗೌರಿಯೇ, ನಾನು ನಿನ್ನ ವಚನಾಮೃತ ಕಣಗಳಿಂದ ಅತ್ಯಂತ ಸಂತೋಷಗೊಂಡಿರುವೆನು. ಈಗ ಕಾಶಿಯನ್ನು ಹೊಂದಲು ಪ್ರಯತ್ನಿಸುತ್ತೇನೆ. ದೇವಿ,
ನನ್ನ ಮಹಾಮೃತವನ್ನು ನೀನು ಅರಿತಿರುವೆ. ನಾನು ಇತರರಾರು ಭುಜಿಸದ ವಸ್ತುವನ್ನೇ ಭುಜಿಸುವವನು, ಬೇರಾವ ವಸ್ತುವನ್ನು ಭುಜಿಸುವುದಿಲ್ಲ. ಬ್ರಹ್ಮನ ಮಾತಿನಂತೆ ದಿವೋದಾಸ ರಾಜನು ಧರ್ಮದಿಂದ ಕಾಶಿಯನ್ನು ಆಳುತ್ತಿರುವಲ್ಲಿ ಅದನ್ನು ಹೊಂದಲು ಯುಕ್ತಿಯನ್ನು ಹೇಳು. ಧರ್ಮಿಷ್ಠನು ಪ್ರಜಾಪಾಲನೆಯಲ್ಲೇ ನಿರತನೂ ಆದ ಆ ದಿವೋದಾಸನನ್ನು ಕಾಶಿಯಿಂದ ಹೊರಡಿಸುವುದೆಂತು? ದೇವಿ, ಅಧರ್ಮಿಷ್ಠನಿಗೆ ವಿಘ್ನಗಳು ಉಂಟಾಗುವವು, ಇತರರಿಗೆ ಆಗುವುದಿಲ್ಲ. ಆದುದರಿಂದ ಅವನನ್ನು ಕಾಶಿಯಿಂದ ಹೊರಡಿಸಲು ಯಾರನ್ನು ಕಳುಹಿಸಲಿ? ಧರ್ಮ ಮಾರ್ಗ ನಿರತನಿಗೆ ವಿಘ್ನವನ್ನು ಉಂಟು ಮಾಡುವವನಿಗೆ ವಿಘ್ನಗಳೇ ಉಂಟಾಗುವವು, ಅಲ್ಲದೆ ಧರ್ಮಿಷ್ಠನಿಗೆ ಶುಭವಾಗುವುದು. ಪ್ರಿಯಳೇ, ಧರ್ಮಿಷ್ಠರನ್ನು ನಾನೇ ರಕ್ಷಿಸಬೇಕಾಗಿರುವುದರಿಂದ ದೋಷವಿಲ್ಲದ ಆ ರಾಜನನ್ನು ಹಾಳು ಮಾಡಲು ಬಯಸುವುದಿಲ್ಲ. ಈ ಲೋಕದಲ್ಲಿ ಧರ್ಮ ಮಾರ್ಗಾವಲಂಬಿಯನ್ನು ಮುಪ್ಪು ವ್ಯಾಪಿಸುವುದಿಲ್ಲ, ಮೃತ್ಯುವು ಕೊಲ್ಲುವುದಿಲ್ಲ, ವ್ಯಾಧಿಗಳು ಪೀಡಿಸುವುದಿಲ್ಲ. ಶಂಕರನು ಹೀಗೆ ಚಿಂತಿಸುತ್ತಾ ಅತಿ ಪ್ರೌಢವು ಮಹಾ ಕಾರ್ಯವನ್ನು ಸಾಧಿಸುವುದು ಆದ ಯೋಗಿನಿ ಚಕ್ರವನ್ನು ಮುಂಗಡಿಯೇ ಕಂಡನು. ಮುನಿಯೇ, ಬಳಿಕ ಮಹೇಶ್ವರನು ದೇವಿಯೊಡನೆ ಆಲೋಚಿಸಿ ಆ ಯೋಗಿನಿಯರ ಸಮೂಹವನ್ನು ಕರೆದು ಹೇಳಿದನು. ಕೆಲವು ಯೋಗಿನಿಯರೇ, ದಿವೋದಾಸ ರಾಜನು ಧರ್ಮದಿಂದ ಆಳುತ್ತಿರುವ ಕಾಶಿ ಪಟ್ಟಣಕ್ಕೆ ಶೀಘ್ರವಾಗಿ ತೆರಳಿರಿ. ನೀವು ನಿಮ್ಮ ಯೋಗಮಾಯಾ ಬಲದಿಂದ ಕೂಡಿದವರಾಗಿ ಆ ದೊರೆಯು ಧರ್ಮಭ್ರಷ್ಟನಾಗಿ ಕಾಶಿಯನ್ನು ತ್ಯಜಿಸುವಂತೆ ಅವನನ್ನು ಉಪಚರಿಸಿರಿ. ನಾನು ವಾರಾಣಸಿಯನ್ನು ಹೊಸತು ಮಾಡಿ ಮತ್ತೆ ಅಲ್ಲಿಂದ ಹೊರಡುವಂತೆ ಮತ್ತೆ ಇಲ್ಲಿಂದ ಹೊರಡುವಂತೆ ಶೀಘ್ರವಾಗಿ ಕಾರ್ಯ ಸಾಧನೆ ಮಾಡಿರಿ. ಬಳಿಕ ಯೋಗಿನಿಯರ ಗುಂಪು ಈಶ್ವರನ ಅನುಗ್ರಹವನ್ನು ಹೊಂದಿ ಅವನ ಅಪ್ಪಣೆಯನ್ನು ಶಿರಸಾವಹಿಸಿ ನಮಸ್ಕರಿಸಿ ಹೊರಟಿತು. ಆ ಯೋಗಿನಿಯರು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾ ಸಂತೋಷದಿಂದ ಆಕಾಶವನ್ನು ಆಶ್ರಯಿಸಿ ಮನೋವೇಗದಿಂದ ಕಾಶಿಗೆ ಪ್ರಯಾಣ ಮಾಡಿದರು. ಮಹೇಶ್ವರನು ಅನುಗ್ರಹಿಸಿ ನಮ್ಮನ್ನು ಆನಂದ ಕಾರಣಕ್ಕೆ ಕಳುಹಿಸಿದ್ದರಿಂದ ಈಗ ನಾವು ಧನ್ಯರಾದೆವು. ಈಗ ನಮಗೆ ನಮ್ಮ ದೊರೆಯಾದ ಮಹೇಶ್ವರನ ಸಮ್ಮಾನ, ಕಾಶಿ ಸಂದರ್ಶನ ಎಂಬ ಅತಿ ದುರ್ಲಭವಾದ ಎರಡು ಮಹಾಲಾಭಗಳು ಉಂಟಾದವು. ಹೀಗೆ ಸಂತೋಷಗೊಂಡ ಆ ಯೋಗಿನಿಯರ ಸಮೂಹವು ಮಂದರ ಶೈಲದ ಗುಹೆಯಿಂದ ಹೊರಟು ಆಕಾಶದಲ್ಲಿ ಶೀಘ್ರವಾಗಿ ಪ್ರಯಾಣ ಮಾಡುತ್ತಾ ಆ ಕಾಶಿಯನ್ನು ನೋಡಿತು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಕಾಶಿ ವರ್ಣನವೆಂಬ 44ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.